ಅಂಗಡಿ ಮಾಲೀಕರೇ ತುಂಬಾ ಎಚ್ಚರವಾಗಿರಿ. ಕಾರಣ ಏನು ಅಂತಂದ್ರೆ ಬಾಗಿಲು ಮುಚ್ಚದೆ ತಿಂಡಿ ತಿನ್ನಲು ಮನೆಗೆ ಹೋದ್ರೆ ಹುಷಾರಾಗಿರ್ಬೇಕು ನೀವು ಕೂಡ. ಹಾಡಹಗಲೇ ಹಾಲಿನ ಅಂಗಡಿಗೆ ನುಗ್ಗಿರುವಂತಹ ಖತರ್ನಾಕ್ ಕಳ್ಳರು. ಮಾಲೀಕ ತಿಂಡಿ ತಿನ್ನಲು ಮನೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಕಳ್ಳತನ ಮಾಡಲಾಗಿದೆ. ಅಂಗಡಿಗೆ ನುಗ್ಗಿ 25,000ಕ್ಕೂ ಹೆಚ್ಚು ಹಣ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ನ SRY ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಣ್ಣ ಪುಟ್ಟ ಅಂಗಡಿಗಳು ಬಿಡ್ತಾ ಇಲ್ಲ, ಈಗ ಆ ಮಟ್ಟಕ್ಕೆ ಇಳಿದು ಬಿಟ್ಟವ್ರೆ. ಬಾಗಿಲು ಹಂಗೆ ಓಪನ್ ಮಾಡಿಟ್ಟು ಎಲ್ಲೋ ಕಸ್ಟಮರ್ಸ್ ಏನೋ ಬರ್ಬೋದು ಅಂತ ಹೇಳಿ ಪಾಪ ಹಂಗೆ ಬಾಗಿಲನ್ನ ಒಂದು ನೋಡಿ ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಅರ್ಧಂಬರ್ಧ ಅವರು ಬಾಗಿಲನ್ನ ಮುಚ್ಚಿ ಸುಮ್ನೆ ಅರ್ಧ ಶೆಟ್ರ್ ಎಳ್ದು ಹೋಗಿದ್ದಾರಷ್ಟೇ, ತಿಂಡಿ ತಿನ್ನಕ್ ಹೋಗಿರೋದು. ಈ ಸಂದರ್ಭದಲ್ಲಿ ಕಳ್ಳರು ಹಾಡ ಹಗಲೇ, ಅದೇನ್ ರಾತ್ರಿ ಸಮಯ ಎಲ್ಲ ಅಥವಾ ಬೆಳ್ಳಂಬೆಳಗ್ಗೆ ಏನಲ್ಲ, ಹಗಲಿದೆ. ಆಲ್ರೆಡಿ ನೋಡ್ತಾ ಇದೀವಿ, ದೃಶ್ಯಗಳಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಈ ಒಂದು ಹಾಲಿನ ಅಂಗಡಿಗೆ ನುಗ್ಗಿ 25,000ಕ್ಕೂ ಹೆಚ್ಚು ಹಣ ಆ ಒಂದು ಕ್ಯಾಶ್ ಡ್ರಾಯರ್ ಅಲ್ಲಿ ಏನಿಟ್ಟಿರ್ತಾರೆ ಬಹುಶಃ ಅದನ್ನೇ ಎತ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇದೀವಿ, ಈ ದೃಶ್ಯಗಳಲ್ಲಿ ಗೊತ್ತಾಗ್ತಾ ಇದೆ. ಡ್ರಾಯರ್ ಅನ್ನ ಎಳಿತಾ ಇರುವಂತದ್ದು. ಹೆಚ್ಚು ಹಣ 25,000ಕ್ಕೂ ಬಹುಶಃ ಹೆಚ್ಚು ಹಣ ಇತ್ತು, ಏನೋ ಗೊತ್ತಿಲ್ಲ. ಎಲ್ಲವೂ ಕೂಡ ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾರೆ. ಬೆಂಗಳೂರು ಹೊರವಲಯದ ಆನೇಕಲ್ ನಲ್ಲಿ ನಡೆದಿರುವಂತಹ ಘಟನೆ ಇದು. SRY ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ. ಒಂದು 4-5 ಜನ ಹುಡುಗರು ಅಂಗಡಿ ಒಳಗಡೆ ನುಗ್ಗಿ ಕಲೆಕ್ಷನ್ ಆಗಿರೋ ದುಡ್ಡು ಒಂದು 25-35 ಗಂಟೆ ಇತ್ತು. ಅಮೌಂಟು ಪೂರ್ತಿ ಎತ್ಕೊಂಡು ಹೋಗಿದ್ದಾರೆ. ಆಮೇಲೆ ನಾನು ಬಂದು ಚೆಕ್ ಮಾಡಬೇಕು ಟೈಮಲ್ಲಿ ₹1 ಇರಲಿಲ್ಲ ದುಡ್ಡು. ಆಮೇಲೆ ಈ ನಡುವೆ ನಮ್ಮ ಲೇಔಟಲ್ಲೂ ಅಷ್ಟೇ ಸುಮಾರು ದುಡ್ಡುಗಳು ಏನೋ ಅಂಗಡಿಗಳ ಹತ್ರ ರಾಬ್ರಿಗಳಾಗೋದು, ಅಲ್ಲಿ ಇಲ್ಲಿ ಕಳ್ತನಗಳಾಗೋದು, ಆಮೇಲೆ ಈ ಸಿಲಿಂಡರ್ಗಳು ಎತ್ಕೊಂಡು ಹೋಗೋದು, ಇಲ್ಲಿ ಏನೋ ಪಾರ್ಕಿಂಗಲ್ಲಿ ಇರುತ್ತಲ್ಲ ಆ ಸಿಲಿಂಡರ್ಗಳೆಲ್ಲ ಎತ್ಕೊಂಡು ಹೋಗೋ ಅಂಥ ಕೆಲಸಗಳು ನಡೀತಾ ಇದೆ. ಸೊ ಅದಕ್ಕೆ ಇದಕ್ಕೆ ಸರಿಯಾದ ಕ್ರಮ ತೊಗೊಬೇಕು ಅಂತ ನಮ್ಮ ಬನಾಟ ಸ್ಟೇಷನ್, ಯಾವ ಸ್ಟೇಷನ್ಸ್ ಇರುತ್ತೆ ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಇದು ಇವಾಗ ಚಿಕ್ಕದಾಗಿದೆ, ನೆಕ್ಸ್ಟ್ ಮುಂದಕ್ಕೆ ದೊಡ್ಡದಾಗ. ನೋಡಿ, ಅಂಗಡಿ ಮಾಲೀಕರ ಒಂದು ಮಾತನ್ನ ಕೇಳಿಸ್ಕೊಂಡ್ವಿ. ಸುಮಾರು 30,000ಕ್ಕೂ ಹೆಚ್ಚು ಹಣ ಇತ್ತು, ಅದನ್ನು ತಗೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಪಾಪ ಸಣ್ಣ ಪುಟ್ಟ ಹಾಲಿನ ಅಂಗಡಿ ಅದು ಅಷ್ಟೇ. ಆದ್ರೂ ಕೂಡ ಬಾಗ್ಲನ್ನ ಅರ್ಧಂಬರ್ಧ ಮುಚ್ಚಿ ಅವರು ತಿಂಡಿಗೆ ಅಂತ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಸಣ್ಣ ಪುಟ್ಟ ಅಂಗಡಿಗಳು ಈ ತರ ಬಿಡ್ತಾ ಇಲ್ಲ ಅಂತಂದ್ರೆ ಇನ್ನ ದೊಡ್ಡ ಇಷ್ಟು ದಿನ ನಾವೆಲ್ಲ ಏನ್ ನೋಡ್ತಾ ಇದ್ವಿ, ಎಲ್ಲ ಒಂದ್ ರೀತಿಯಾಗಿ ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ಚಿನ್ನ ಬೆಳ್ಳಿ ಇಂಥ ಒಂದು ಅಂಗಡಿಗಳಲ್ಲಿ ಹೋಗಿ ದರೋಡೆ ಮಾಡೋದು, ಗನ್ನನ್ನ ತೋರಿಸೋದು, ಟೋಟಲಿ ಸಿನಿಮಾ ಸ್ಟೈಲ್ ಅಲ್ಲಿ ದರೋಡೆ ಮಾಡೋದು, ಇದೆಲ್ಲವೂ ಕೂಡ ನೋಡ್ತಾ ಇದ್ವಿ. ಆದ್ರೆ ಇಲ್ಲಿ ಒಂದು ಸಣ್ಣ ಪುಟ್ಟ ಅಂಗಡಿ ಕೂಡ ಬಿಡ್ತಾ ಇಲ್ಲ, ಆ ಮಟ್ಟಕ್ಕೆ ಕಳ್ತನ ನಡೀತಾ ಇದೆ. ಆದ್ರೂ ಕೂಡ ಪದೇ ಪದೇ ಇಲ್ಲಿ ಒಂದೇ ಪ್ರಶ್ನೆ ಹುಟ್ಟುತ್ತೆ, ಗೃಹ ಇಲಾಖೆ ಏನ್ ಮಾಡ್ತಾ ಇದೆ, ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಇಂಥವರಿಗೆ ಭಯ ಭಕ್ತಿ ಕಾನೂನು ಅನ್ನೋದು ಏನು ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಎಲ್ಲರಿಗೂ ಒಂದ್ ರೀತಿಯಾಗಿ ಧೈರ್ಯ ಬಂದ್ಬಿಟ್ಟಿದೆ. ಏನ್ ಮಾಡ್ಕೋತಾರೆ, ಏನ್ ಮಾಡ್ಕೊಳ್ತಾರೆ, ಒಂದು 3-4 ದಿನ ತಗೊಂಡೋಗಿ ಜೈಲಿಗೆ ಹಾಕ್ಬೋದು ಅಷ್ಟೇ, ಆಮೇಲೆ ಮತ್ತೆ ಬೇಲ್ ಮೇಲೆ ಹೊರಗೆ ಬರ್ತಾರಲ್ಲ ಅಂತ ಹೇಳಿ ಈ ರೀತಿಯಾದಂತಹ ಘಟನೆ ನಡೀತಾ ಇದೆಯೋ ಏನೋ ಗೊತ್ತಿಲ್ಲ ಬಹುಶಃ. ಆದ್ರೂ ಕೂಡ ಇಂಥ ಘಟನೆಗಳ ವಿರುದ್ಧ ಕೂಡಲೇ ಒಂದು ಒಳ್ಳೆಯ ಒಂದು ಏನಾದರೂ ಕ್ರಮ ತಗೊಂಡ್ರೆ ಪೊಲೀಸ್ ಇಲಾಖೆಯಿಂದ ತುಂಬಾ ಉತ್ತಮ ಅನ್ಸುತ್ತೆ. ಹಾಡಹಗಲೇ ಹಾಲಿನ ಅಂಗಡಿಯಲ್ಲಿ ನಡೆದಿರುವಂತಹ ದರೋಡೆ ಇದು. ಅಂಗಡಿ ಮಾಲೀಕರು ಇದೀಗ ಈ ಸಂಬಂಧಪಟ್ಟಂತೆ ಬಹುಶಃ ದೂರನ್ನ ಕೊಟ್ಟಿರ್ತಾರೆ. ದೂರು ಕೊಟ್ಟು ತನಿಖೆಯನ್ನ ನಡೆಸಿ ಅಂತ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು CCTV ಫುಟೇಜ್ ಕೂಡ ಅವ್ರ ಹತ್ರ ಇತ್ತು. ಸದ್ಯ CCTV ಫುಟೇಜ್ ಇಂದ ಎಲ್ಲವೂ ಕೂಡ ಸತ್ಯ ಹೊರಗೆ ಬಂದಿದೆ.